ಈ ಕಠೋಪನಿಷತ್ತಿನಲ್ಲಿ ಒಂದು ವಿಷಯ ಬರ್ತದೆ. ಏನಂತಂದ್ರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು. ಈ ಪ್ರಪಂಚದೊಳಗೆ ಎರಡು ಮಾರ್ಗಗಳು. ಪ್ರೇಯಸ್ ಅಂದ್ರೆ ವಿಷಯ ಭೋಗದ ಮಾರ್ಗ. ಚೈನಿ ವಿಷಯ ವಸ್ತುಗಳನ್ನ ಚೈನಿ ಮಾಡೋದು, ಸುಖವನ್ನು ಪಡಿಬೇಕನ್ನೋದು ಏನದಲ್ಲ, ಇದು ಪ್ರೇಯಸ್ಸು. ಈಗ ನಾವೆಲ್ಲ ವಿಷಯ ಭೋಗವನ್ನು ಮಾಡಿವರೆ ಎರಡು ಸುಖ ಸಿಕ್ಕತ್ತೆ. ಈ ಪ್ರೇಯಸ್ ಮಾರ್ಗದಿಂದ ಸುಖನ ನಮಗೆ ಸಿಗುವುದಿಲ್ಲ. ಅದಕ್ಕೆ ಈ ಪ್ರೇಯೋ ಮಾರ್ಗವನ್ನ ಯಾರು ಅನುಸರಣೆ ಮಾಡ್ತಾರಂದ್ರ ಅಜ್ಞಾನಿಗಳ, ತಿಳುವಳಿಕೆ ಇಲ್ಲದವರು ಇದನ್ನ ಅನುಸರಿಸುತ್ತಾರೆ. ಆದ್ರೆ ಮತ್ತೊಂದು ಮಾರ್ಗದ ಶ್ರೇಯೋ ಮಾರ್ಗ ಅಥವಾ ಶ್ರೇಯಸ್ಸು. ಶ್ರೇಯಸ್ಸು ಅಂದ್ರೆ ಆತ್ಮಜ್ಞಾನದ ಮಾರ್ಗ. ಆತ್ಮಜ್ಞಾನದಿಂದ ಆತ್ಮಜ್ಞಾನವನ್ನ ಹೊಂದುವಂಥ ಮಾರ್ಗ. ಆ ಆತ್ಮಜ್ಞಾನದ ಮಾರ್ಗದಿಂದ ನಮಗ ಶಾಶ್ವತವಾದ ಶಾಂತಿ, ಸಮಾಧಾನ ಪ್ರಾಪ್ತಿ ಆಗ್ತದೆ. ಈಗ ನೋಡ್ರಿ, ಆತ್ಮ ಹೆಂಗ